ಮಾತು ಉಳಿಸ್ಕೊಂಡಿದ್ದೀನಿ. ನನಗೆ ಇನ್ನೂ ಅತ್ಯಂತ ಹೆಮ್ಮೆ ಸಂತೋಷ ಏನು ಅಂತ ಅಂದ್ರೆ ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಬಹಳ ದೊಡ್ಡ ದೊಡ್ಡ ದಶಕಗಳ ಸಮಸ್ಯೆಗಳಿಗೆ ಪರಿಹಾರವನ್ನ ಶಾಸಕನಾದಂತ ಕೇವಲ 2.5 ವರ್ಷಕ್ಕೆ ಅದಕ್ಕೆಲ್ಲವೂ ಪರಿಹಾರ ದೊರಕಿಸಿದ್ದೀನಿ ಸರ್ಕಾರದ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಖಾಂತರ ಹೇಳಿ ನಾನು ಸಂತೋಷವನ್ನ ನನ್ನ ಕ್ಷೇತ್ರದ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತೆಲ್ಲರೂ ಬಹಳ ವಿಜೃಂಭಣೆಯಿಂದ ಒಂದು ಸಂತೋಷ ಪಡ್ತಕ್ಕಂಥ ದಿನ ಇದು ಅಂತಕ್ಕಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜನಸಾಮಾನ್ಯರು ಯಾವತ್ತಿಂದ ತಾಲೂಕು ಆಫೀಸಿಗೆ ಬಂದು ತಮ್ಮ ಸೇವೆಯನ್ನು ಇವತ್ತಿಂದನೇ ಬರ್ಬೋದು ಅರ್ಜಿ. ಅದು ಸ್ವಲ್ಪ ಇವತ್ತಿಂದನೇ ಪಾಣಿ ನೆಲಮಂಗಲ ತಾಲೂಕು ಅಂತ ಬರ್ತಾ ಇತ್ತು. ಅದೇ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಭೂಮಿ ಸಾಫ್ಟ್ವೇರ್ ವ್ಯತ್ಯಾಸ ಇರೋದ್ರಿಂದ ಇನ್ನು 4-5 ದಿನ ಆಗ್ಬೋದು ಎಲ್ಲ ಮ್ಯಾಪಿಂಗ್ ಆಗ್ಲಿಕ್ಕೆ. ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ನಾನೇ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ, ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದೆ. ಆದಷ್ಟು ಬೇಗ ಎಲ್ಲವನ್ನೂ ಪೂರ್ಣಗೊಳಿಸಲಿಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಬಟ್ ಸ್ಟೇಟ್ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದ್ರಿಂದ ಇವತ್ತು ಅದಕ್ಕೆ ಚಾಲನೆ ಕೊಡೋಕ್ಕಾಗಲಿಲ್ಲ. ಅಂದ್ರೆ ಪಾಣಿಗೆ 4-5 ದಿವಸದಲ್ಲಿ ಆಗುತ್ತೆ. ಜನರು ಅರ್ಜಿ ಇವತ್ತಿಂದನೇ ಕೊಡ್ಬೋದು. ಇನ್ನೊಂದು 15-20 ದಿವಸದಲ್ಲಿ ನಮ್ಮ ಮುಖಂಡರಿಗೆಲ್ಲ ಹೇಳಿದ್ದೀನಿ. ಸೋಲೂರು ಸಂಭ್ರಮ ಅಂತ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅವರಿಗೆಲ್ಲ ಸಭೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಸೋಲೂರಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಪಾಲ್ಗೊಂಡು ಈ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರಿದ್ದನ್ನ ವಿಜೃಂಭಣೆಯಿಂದ ಸಂಭ್ರಮಿಸಲಿಕ್ಕೆ ಒಂದು CNG ಪ್ರತಿ ಮನೆಗೂ ಸಿಹಿಯನ್ನು ತಲುಪಿಸ್ತಕ್ಕಂಥ ಕೆಲಸಕ್ಕೂ ಸಹ ನಾನು ಯೋಜನೆಯನ್ನು ಇಟ್ಕೊಂಡಿದ್ದೀನಿ. ಅದನ್ನು ಮಾಡ್ತೇನೆ. ಅಲ್ಲಿ ನಿಮಗೂ ಆಹ್ವಾನ ಮಾಡ್ತೀನಿ, ನೀವು ನೋಡ್ತೀರಾ. ಸೋಲೂರು ಸಂಭ್ರಮ ನೆಲಮಂಗಲ ಉತ್ಸವದ ಮುಂದುವರೆದ ಭಾಗ. ನೆಲಮಂಗಲ ಉತ್ಸವದಲ್ಲೇ ಬರ್ತಕ್ಕಂಥದ್ದು ಸೋಲೂರು ಸಂಭ್ರಮ ಕಾರ್ಯಕ್ರಮ. ಅದು ಪಕ್ಷದಿಂದ ನಾನು ಮಾಡ್ತಕ್ಕಂಥದ್ದು, ನಾನು ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಡ್ತಕ್ಕಂಥದ್ದು.